ಶಿರಾ ತಾಲೂಕಿನ ಮಾನಂಗಿ ತಾಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಜೀನಿಯ ಆಹಾರ ಉತ್ಪಾದನಾ ಸಂಸ್ಥೆ ವತಿಯಿಂದ ಉಚಿತವಾಗಿ ನೀಡಿದ್ದ ನೋಟ್ ಪುಸ್ತಕ ಮತ್ತು ಪಠ್ಯ ಸಲಕರಣೆಗಳನ್ನು ಭುವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಕುಮಾರ್ ವಿತರಣೆ ಮಾಡಿದರು. ಈ ವೇಳೆ ಜೆಡಿಎಸ್ ಯುವ ಮುಖಂಡ ಮಾನಂಗಿ ರಾಮು, ಮಾಜಿ ಅಧ್ಯಕ್ಷ ಭೀಮಾ ನಾಯ್ಕ್, ಮಾಜಿ ಅಧ್ಯಕ್ಷೆ ಲಲಿತಾಬಾಯಿ ದೇವರಾಜ್, ಹಳೆ ವಿದ್ಯಾರ್ಥಿ ತುಳಸಿರಾಮ್, ಜಯಲಕ್ಷ್ಮೀಬಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದನ್ನ ಒಪ್ಕೊಂಡು ಅವ್ರು ಈ ಒಂದು ದೊಡ್ಡ ಮನಸ್ಸು ಮಾಡಿ ಈ ಬಡ ಮಕ್ಕಳಿಗೆ ಇಷ್ಟೆಲ್ಲ ಏನ್ ಬೇಕೋ ಲಿಸ್ಟ್ ಗಳನ್ನ ಎಷ್ಟೆಷ್ಟು ಯಾರ್ಯಾರ ಮಕ್ಕಳು ಯಾವ ಶಾಲೆ ಮಕ್ಕಳಿಗೆ ಎಷ್ಟೆಷ್ಟು ಬೇಕೋ ಅದನ್ನ ಪಟ್ಟಿ ಮಾಡಿ ಕೊಟ್ಟಾಗ ಅವರು ಅದನ್ನ ಮನಸಾರೆ ಒಪ್ಪಿ ಸುಮಾರು ಒಂದು 25,000-30,000 ರೂಪಾಯಿ ವೆಚ್ಚದಲ್ಲಿ ಅವರೇ ಸ್ವತಃ ಅವರು ಮಾರುತಿ ಓಮ್ನಿ ಕಾರಲ್ಲಿ ಅವರೇ ಇಲ್ಲಿ ಶಾಲೆಗೆ ಕಳಿಸಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳಂತ ನಾನು ಹೇಳ್ತೀನಿ. ಮತ್ತೆ ಈ ನಮ್ಮ ಶಾಲೆಯಲ್ಲಿ ನಮ್ಗೆ ಏನಿದೆಯೋ ಎಲ್ಲ ಹಳೆ ಬಿಲ್ಡಿಂಗ್ ಗಳಿದ್ವು, ಅವನ್ನೆಲ್ಲ ರಿಪೇರಿ ಮಾಡಿ ಬಿಲ್ಡಿಂಗ್ ಸೋರ್ತಾ ಇದ್ವು, ಟಾಪ್ ಬೆಂಚ್ ಹಾಕ್ಸಿದ್ವಿ. ಇವತ್ತೆಲ್ಲ ಸುಣ್ಣ ಬಣ್ಣ ಮಾಡಿ 2025 ಆಗಸ್ಟ್ 11ಗೆ ಒಂದು ಏನು ಹೊಸ ಬಿಲ್ಡಿಂಗ್ ತರ ನಾವು ಕಂಗೊಳಿಸಿದೀವಿ. ಅಂಗನವಾಡಿಗೂ ಸಮೇತ ಬಣ್ಣವನ್ನ ಮಾಡಿಸಿದೀವಿ. ಆ ಅಂಗನವಾಡಿಗೆ ಚಿನ್ನರ ಚಿತ್ತಾರ ಅದಕ್ಕೆ ಒಂದು ಇದನ್ನ ಬಂದು ಜೀನಿ ಕಂಪ್ನಿ ದಿಲೀಪ್ ಕುಮಾರ್ ಅವ್ರಿಗೆ ಕೇಳ್ಕೊಂಡಾಗ ಅದನ್ನು ಸಮೇತ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಶಾಲೆಯಲ್ಲಿ ಅವ್ರ ಮಾಸ್ಟರ್ಗಳು ಕೇಳೋದು ಏನಪ್ಪಾ ಅಂದ್ರೆ ಅವ್ರ ಮನೆ ಕೇಳಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಗ್ರಾಮದ ಮಕ್ಕಳಿಗೆ ಅವ್ರಿಗೆ ಕೇಳ್ತಾರೆ. ಇದನ್ನು ಮೂಲಭೂತ ಈ ಸೌಲಭ್ಯನ ಒದಗಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಅದರಿಂದ ನಾವು ಇದನ್ನ ಮಾಡ್ಬೇಕು. ಏನ್ ಮಾಸ್ಟರ್ ಪದೇ ಪದೇ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಂತ ನಾವು ಬೇಜಾರ ಪಡಬಾರ್ದು. ನಮ್ಮೂರ ಮಕ್ಕಳಿಗೆ, ನಮ್ಮ ಗ್ರಾಮಸ್ಥರ ಮಕ್ಕಳಿಗೆ, ನಮ್ಮ ಸಂಬಂಧಿಕರ ಮಕ್ಕಳಿಗೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಆ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಬಹಳ ಕಾಳಜಿಯಿಂದ ಮಾಸ್ಟರ್ ಆಗ್ಲಿ ಟೀಚರ್ಸ್ ಗಳಾಗ್ಲಿ ಆಸಕ್ತಿ ವಹಿಸಿ, ಮತ್ತೆ ಈ ಶಾಲೆಗೆ ಏನ್ ಬೇಕು ಇವ್ರಿಗೆ ಪ್ರಿಂಟರ್ ಅಂತ ಅಂದಾಗ ನಮ್ಮ ಕೃಷ್ಣೇಗೌಡರು ಸುಪುತ್ರರಾದ ರಾಮೂರವರು ನಾನು ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಶೂ, ವೈಟ್ ಶೂ, ಸಾಕ್ಸು, ಮತ್ತೆ ಟ್ರ್ಯಾಕ್ ಶೂಟು, ಟೈ, ಬೆಲ್ಟು ಇವನ್ನ ಏನಾದ್ರು ಮಾಡಿ ಕೊಡ್ಸಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಯಾವ್ದೋ ಒಂದ್ ರೀತಿನಲ್ಲಿ ಯಾರು ಅನುಕೂಲ ಮಾಡ್ತಾರೋ ಅವ್ರನ್ನ ಹೇಳಿ ಕೊಡ್ಸೋ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ. ಇದನ್ನ ಗೌರ್ಮೆಂಟ್ ಶಾಲೆಗೆ ಮಕ್ಕಳು ಬರ್ತಾ ಇದಾರೆ. ಕಾನ್ವೆಂಟಿಗೆ ಹೋದಾಗ ಅಡ್ವಾನ್ಸ್ ಅಂತ ತಗೊಂತೀವಿ, ಫೀಸ್ ಕಟ್ತೀವಿ, ಬುಕ್ಸ್ ಗಳು ತಗೊಂತೀವಿ, ಶೂ, ಬೆಲ್ಟ್, ಯೂನಿಫಾರ್ಮ್ ಎಲ್ಲ ತಗೊಂತೀವಿ. ಗೌರ್ಮೆಂಟ್ ಶಾಲೆನಲ್ಲಿ ಇದು ಫ್ರೀ ಇದ್ದಾಗ ಸ್ಕಾಲರ್ಶಿಪ್ ಸಮೇತ ಫ್ರೀ ಬರುತ್ತೆ ಅವ್ರಿಗೆ. ಅವ್ರು ಓದ್ತಾರೆ ಮಕ್ಕಳು, ಅವರಲ್ಲಿ ಒಂದು ಪ್ರತಿಭೆ ಇದೆ. ಅವ್ರನ್ನ ಈ ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಕೇಳೋ ಮಾಸ್ಟರ್ ಕಳ್ಸೋದನ್ನ ಅವ್ರು ಕೊಡಲ್ಲ. ಯೂನಿಫಾರ್ಮ್ ಕೊಟ್ಟಾಗ ಅವ್ರನ್ನ ಕರೆಕ್ಟ್ ಆಗಿ ಹೊಲ್ಸಲ್ಲ. ಇದೆಲ್ಲ ಸಮಸ್ಯೆ ಇದೆ. ಆದ್ರಿಂದ ನಾವು ಏನಾರ ಮಾಡಿ ಈ ಮಕ್ಕಳ ಭವಿಷ್ಯ ಮುಂದೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ, ಗ್ರಾಮಸ್ಥರಾಗ್ಲಿ, ಮಾಸ್ಟರ್ಗಳು ಸಮೇತ ಆಗ್ಲಿ, ಅವ್ರಿಗೆ ಏನ್ ಬೇಕೋ ಮಕ್ಕಳಿಗೆ ಅವರು ಓದೋದಕ್ಕೆ ಮೂಲ ಸೌಕರ್ಯ ಏನೇನ್ ಬೇಕೋ ಎಲ್ಲ ಒದಗಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಅಂತ ಹೇಳಿ, ಅವರು ಸಾಲ ಸೋಲ ಮಾಡಿ ಅವರು ಆ ಸಂಸ್ಥೆ ಅವ್ರೇನೋ ಮಾಡ್ಬೇಕು, ನಾನು ದುಡಿಬೇಕು ಅಂತ ಹೇಳಿ ಸಿರಿಧಾನ್ಯದ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಹಾಕಿ ಮಾಡಿದ್ರು. ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಅಮೆರಿಕವರೆಗೂ ಮುಟ್ಟಿದೆ, ಭಾರತ ದೇಶದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀತಾ ಇದೆ. ಅದು ನಮ್ ಸಿರಾ ತಾಲೂಕಲ್ಲಿ ಇದೆ ಅನ್ನೋದೇ ನಮ್ಗೊಂದು ಹೆಮ್ಮೆಯ ವಿಚಾರ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಅವರು ಬರೀ ಅಷ್ಟೇ ಸ್ವಾರ್ಥಿ ಆಗಿರದೆ ಅವರ ದುಡಿಮೆಯ ಫಲ ಏನಿದೆ ಅದನ್ನ ಅತ್ಯಂತ ಹಂತವಾಗಿ ಯಾವುದೇ ಶಾಲೆಯಲ್ಲಿ ಯಾರು ಏನೇ ಕೇಳಲಿ ಇಲ್ಲ ಅಂತ ಇವತ್ತಿನವರೆಗೂ ಅವ್ರು ಇಲ್ಲ ಅಂದಿಲ್ಲ. ಯಾವ ಶಾಲೆಯಿಂದ ಏನಾದ್ರೂ ರಿಕ್ವೆಸ್ಟ್ ಮಾಡ್ಲಿ ಅವ್ರ ಕೈಲಾದನ್ನ ಮಾಡ್ತಲೇ ಬಂದಿದ್ದಾರೆ. ಅನೇಕ ಶಾಲೆಗಳಿಗೆ ಅವರು ಶೀಟ್ ಅನ್ನ ಹಾಕೊಟ್ಟಿದ್ದಾರೆ, ಹೆಚ್ಚುವರಿ ಕೊಠಡಿಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇವತ್ತು ಉಳಿಗೆರಲ್ಲೂ ಕೂಡ ಒಂದು ರಂಗಮಂದಿರ ಕಟ್ಕೊಡ್ತಾ ಇದ್ದಾರೆ. ತುಂಬಾನೇ ಮಾಡ್ತಾ ಇದ್ದಾರೆ. ಎಲ್ಲಾ ಅಂಗನವಾಡಿಗಳಿಗೂ ಕೂಡ ಅಂದ್ರೆ ನಮ್ ಸಿರಾ ತಾಲೂಕಲ್ಲಿ ಇರ್ತಕ್ಕಂತ ಅಂಗನವಾಡಿಗಳನ್ನ ಸುಣ್ಣ ಬಣ್ಣಗಳಿಂದ ಸಿಂಗರಿಸ್ಬೇಕು. ಆ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದಂತ ಮೂಲ ಸೌಲಭ್ಯಗಳನ್ನ ಕೊಡಬೇಕು ಮತ್ತು ಅವುಗಳನ್ನ ಉನ್ನತೀಕರಣ ಮಾಡ್ಬೇಕು ಅನ್ನೋದು ಅವರ ಹಂಬಲ ಇದೆ. ಖಂಡಿತ ಹೌದು, ನನಗೆ ತುಂಬಾ ಖುಷಿ ಅನಿಸ್ತಿದೆ. ಯಾಕೆಂದ್ರೆ ಆ ಪ್ರಿ-ಕೆಜಿ, ಯು-ಕೆಜಿ ಅಂತ ನಾವೇನ್ ಹೇಳ್ತೀವಿ ಅಂಗನವಾಡಿ, ಅಲ್ಲಿಂದ ಅವರು ಕೈ ಹಾಕಿದ್ದಾರೆ, ಬುಡಮೂಲದಿಂದ ಕೈ ಹಾಕಿದ್ದಾರೆ, ಅಲ್ಲಿಂದ ಅಭಿವೃದ್ಧಿ ಮಾಡ್ತಾರೆ. ಅಲ್ಲಿಂದ ಹಿಡಿದು ಕೂಡ ಇವತ್ತು ಸುಮಾರು ಕಾಲೇಜುವರೆಗೂ, ಪದವಿ ಕಾಲೇಜುವರೆಗೂ ಕೂಡ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅವರ ಸೇವೆ ಇನ್ನು ಹೆಚ್ಚು ನಮ್ಮ ಸಿರಾ ತಾಲೂಕಿಗೆ ಸಿಗ್ಲಿ, ಅವರು ಹೆಚ್ಚು ಬೆಳಿಲಿ, ಅವರಿಗೆ ಒಳ್ಳೆಯದಾಗ್ಲಿ. ನಮ್ಮ ಎಲ್ಲಾ ಶಾಲಾ ಮಕ್ಕಳಿಗೆ ಇಂತಹ ಪ್ರತಿ ವರ್ಷ ನಮ್ಮ ಶಾಲೆಗೂ ಕೂಡ ಕೊಡ್ಲಿ, ಕೇಳದಂತ ಬೇರೆ ಬೇರೆ ಶಾಲೆಗಳಿಗೂ ಕೂಡ ಕೊಡ್ಲಿ.
ಮತ್ತು ನಮ್ಮ ಸಿರಾ ತಾಲೂಕಲ್ಲಿ ಈ ರೀತಿಯ ಒಂದು ಜೀನಿ ಸಂಸ್ಥೆ ಇವತ್ತು ಟಿವಿನಲ್ಲಿ ಅಡ್ವರ್ಟೈಸ್ ಬರ್ತಾ ಇದೆ, ಕ್ಷಣ ಕ್ಷಣಕ್ಕೂ ಕೂಡ ಪಬ್ಲಿಕ್ ಟಿವಿನಲ್ಲಿ ಅಡ್ವರ್ಟೈಸ್ ಬರ್ತಾ ಇದೆ. ಅದು ನಮ್ಮ ತಾಲೂಕಿನ ಸಂಸ್ಥೆ, ನಮ್ಮ ತಾಲೂಕಿನ ಕಂಪನಿ ಅನ್ನೋ ಒಂದು ಭಾವನೆ ನಮಗೂ ಕೂಡ ಅದು ಬೆಳೆದಿದೆ. ಅದು ಬೆಳೀತಾ ಇರೋದಕ್ಕೆ ಕೂಡ ನಮ್ಗೆ ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇರೋದು. ಖಂಡಿತ ನೋಡಿ, ಜೂನ್ ತಿಂಗಳಾಯ್ತು, ಜುಲೈ ತಿಂಗಳ ಅರ್ಧ ಭಾಗನೂ ಮುಗ್ದಿದೆ. ಇವತ್ತು ನಮ್ಮ ಪೋಷಕರು ಅವ್ರ ಮನೆಯಿಂದ ಖಂಡಿತ ಯಾವ ನೋಟ್ಸು ಕೊಡ್ಸಿಲ್ಲ. 4 ಲೈನ್ ಇಲ್ಲ, 2 ಲೈನ್ ಇಲ್ಲ, ಸಿಂಗಲ್ ಲೈನ್ ಇಲ್ಲ, ಜಾಮಿಟ್ರಿ ಬಾಕ್ಸ್ ಇಲ್ಲ, ಮತ್ತೆ ಪೆನ್ ಇಲ್ಲ, ಪೆನ್ಸ್ ಇಲ್ಲ, ಏನು ಇಲ್ಲ. ಏನು ಇಲ್ಲ ಅನ್ನೋದೇ ಇತ್ತಲ್ವಾ, ಅದನ್ನೆಲ್ಲ ಒಂದ್ ಪಟ್ಟಿ ಮಾಡಿದ್ವಿ. ನಾವು ಮಾಲಿನಿ ಮೇಡಮ್ ಜೊತೆ ಕೂತ್ ಮಾತಾಡಿವಿ. ತುಳಸಿರಾಮ್ ಕೇಳಿದ್ರು, ಸರ್ ಏನೇನ್ ಬೇಕು ಕೇಳಿ ಸಾ ಅಂತ. ಖಂಡಿತ ನಮ್ಮ ಮನೆಯ ಮಕ್ಕಳಿಗೆ ಏನ್ ನಾವು ಪಟ್ಟಿ ಮಾಡ್ತೀವೋ ಅದಕ್ಕಿಂತಲೂ ಜಾಸ್ತಿ ಪಟ್ಟಿ ಮಾಡಿದ್ವಿ. ಆ ಪಟ್ಟಿ ಮಾಡಿದ್ರೆ ನನ್ ಮನ್ಸಲ್ಲಿ ಅನ್ನಿಸ್ತಿತ್ತು, ಏನೋ ಕೇಳಿದೀವಿ, ಏನೋ ಒಂಚೂರು ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಪಟ್ಟಿನಲ್ಲಿ ಕೊಟ್ಟಿರೋದ್ ನೋಡಿದಾಗ ಖುಷಿ ಆಗ್ತಿದೆ. ನಾವೇನೆಲ್ಲ ಕೇಳ್ಕೊಂಡಿದ್ವಿ ಪಟ್ಟಿನಲ್ಲಿ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಈ ಶೈಕ್ಷಣಿಕ ಈ ಶೈಕ್ಷಣಿಕ ವರ್ಷಕ್ಕೆ 25-26ನೇ ಸಾಲಿಗೆ ನಮ್ಗೆ ಏನೆಲ್ಲ ನೀಡಿದೆ ಅದೆಲ್ಲ ಕೊಟ್ಟಿದ್ದಾರೆ. ಅತ್ಯಂತ ನಾನು ನಮ್ಮ ಪೋಷಕ ಬಂಧುಗಳ ಪರವಾಗಿ, STMC ಪರವಾಗಿ, ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ, ನಮ್ಮ ಶಾಲಾ ಶಿಕ್ಷಕರ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ನನಗೆ ಅತ್ಯಂತ ಹೆಮ್ಮೆ ಅನಿಸಿದೆ. ಅವರಿಗೆ ನಾನು ಮನಸ್ಪೂರ್ವಕವಾಗಿ ದಿಲೀಪ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನು ಬಿಚ್ಚಬಾರ್ದು. ಅಲ್ಲಿ ಹೋಗ್ಬೋದಲ್ಲ ಸಂಜೆ. ಮತ್ತು ಲೇಖನ ಸಾಮಗ್ರಿ ಕೊಟ್ಟಿರ್ತಕ್ಕಂಥ ಜೀನಿ ಕಂಪನಿಯ ಮಾಲೀಕರಾದಂತಹ ದಿಲೀಪ್ ಕುಮಾರ್ ಸರ್ ಅವರಿಗೆ ನಮ್ಮ ಶಾಲಾ ಮಕ್ಕಳ ಪರವಾಗಿ, STMC ಪರವಾಗಿ, ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ದಿಲೀಪ್ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ದಿಲೀಪ್ ಸರ್. ಅಂದ್ರೆ ಸ್ವಂತ ಕಾರ್ಯಗಳು, ಸ್ವ ಕಾರ್ಯಗಳು ಇರ್ತವೆ. ಆದ್ರೂ ಕೂಡ ಅದನ್ನು ಬದಿಗೊತ್ತಿ ಸಮಯವನ್ನ ಮಕ್ಕಳಿಗೋಸ್ಕರ ನೀಡಿ ಹೋಗಿ ಅವ್ರನ್ನ ಭೇಟಿ ಮಾಡಿ ರಿಕ್ವೆಷನ್ ಕೊಟ್ಟು ಎಲ್ಲಾ ಅವರ ಕೆಲಸಗಳನ್ನ ಬದಿಗೊತ್ತಿ ಇದು ಸಫಲ ಆಗ್ಲಿ ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ. ಆ ಪ್ರಯತ್ನ ಸಫಲ ಆಗ್ಬೇಕು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಅವ್ರು ಗುರ್ತಿಸ್ಬೇಕು, ಯಾರೇ ದಾನಿಗಳಾಗಿರ್ಲಿ, ಕೊಡ್ಸಿರೋರಾಗಿರ್ಲಿ, ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನಿಮ್ಗೆ ಆಶೀರ್ವಾದ ಮಾಡಿರೋರಾಗಿರ್ಲಿ, ಅವ್ರು ನೆನೆಸ್ಬೇಕು. ಆ ರೀತಿಯಲ್ಲಿ ನೀವು ಸಾರ್ಥಕತೆ ಬರೋ ಹಾಗೆ ಈ ಮೆಟೀರಿಯಲ್ಸ್ ಅನ್ನ ಉಪಯೋಗಿಸ್ಕೋಬೇಕು. ಹೇಗಂದ್ರೆ ಹಾಗೆ ಬರೆಯೋದು, ಹರ್ದಾಕೋದು, ವೇಸ್ಟ್ ಮಾಡೋದು ಖಂಡಿತ. ಸೇವಾ ಮನೋಭಾವನೆಯನ್ನ ಮಾಡುವಂತ ಸುಮನಸ್ಸಿನವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಈ ಸೇವಾ ಕೈಂಕರ್ಯವು ಹೀಗೆ ಮುಂದುವರಿತಾ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ನಾವು ಗುರುನಾಥ್ ಸರ್ ಅವ್ರನ್ನ ನೆನೆದೇ ಇದ್ರೆ ತಪ್ಪಾಗುತ್ತೆ. ಸತತವಾಗಿ ವರ್ಷಾನುಗಟ್ಲೆ ನಮ್ಗೆ ಏನೇ ಸಾಮಗ್ರಿ ಬೇಕೋ ಹೀಗೆ ಚಾಚು ತಪ್ಪದೆ ಪಟ್ಟಿ ಮಾಡ್ಕೊಟ್ಟಿದ್ರ ಪ್ರಕಾರವಾಗಿ ಅವ್ರು ಹಂಚಿಕೆ ನಡೆಸಿ ಇಲ್ಲಿವರೆಗೂ ಕೂಡ ನಿಮ್ಮ ಎಜುಕೇಶನ್ ಮುಂದೆ ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ರು. ಅವ್ರಿಗೆ ಆಯುರ ಆರೋಗ್ಯ ಕೊಡ್ಲಿ, ಅವ್ರ ಆರೋಗ್ಯ ಸುಸ್ಥಿತಿಯಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ಕ್ಷಣದಲ್ಲಿ ಕೇಳ್ಕೊಳ್ತಾ, ಮುಖ್ಯವಾಗಿ ಈ ಸೇವೆಯನ್ನ ಸದುಪಯೋಗ ಮಾಡ್ಕೋಬೇಕಾಗಿರ್ತಕ್ಕಂಥವ್ರು ನಮ್ಮ ಪುಟಾಣಿಗಳು. ಇವರು ಇಷ್ಟೆಲ್ಲಾ ಏನು ತೊಂದರೆಗಳನ್ನ ತಗೊಂಡು ಅವರ ಸಮಯವನ್ನ ಬದಿಗೊತ್ತಿ ನೋಡಿ, ತುಳಸಿರಾಮ್ ಆಗಿರ್ಬೋದು, ತುಳಸಿ ಅಣ್ಣ ಆಗಿರ್ಬೋದು, ತುಳಸಿ ಅಣ್ಣ